ಭಾರತ ಜಗತ್ತಿಗೆ ಬೆಳಕು ಸೂಸುವ ದೇಶ, ವೀರ ಯೋಧರ ಪ್ರಾಣಗಾವಲಿರುವ ದೇಶ. ಸ್ವತಂತ್ರ ಪೂರ್ವದಲ್ಲಿ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಚಂದ್ರಶೇಖರ ಆಜಾದ್ ಹೀಗೆ ಸಾವಿರಾರು ಜನ ಭಾರತೀಯರ ದೇಶಭಕ್ತಿಯಿಂದ 1947ರಲ್ಲಿ ನಮಗೆ ಸ್ವತಂತ್ರ ದೊರೆಯಿತು. 1947ರ ನಂತರ ನಮ್ಮನ್ನು ರಕ್ಷಿಸುತ್ತಿರುವವರು ಭಾರತೀಯ ಸೈನಿಕರು. ಪ್ರತಿದಿನ ಸಾವಿರಾರು ಜನ ಸೈನಿಕರು ನಮಗೋಸ್ಕರ, ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡುತ್ತಿದ್ದಾರೆ. ಸೈನಿಕರ ದೇಶ ಪ್ರೇಮ ಅಪಾರ. ಇಂತಹ ಸೈನಿಕರ ಜೀವನದ ಒಂದು ಕಾಲ್ಪನಿಕ ಕತೆ ನಿಮ್ಮ ಮುಂದೆ. ಪೊಸಿಷನ್, ಲೋಡ್, ಫೈರ್. ಸರ್, ಆರ್ಮಿ ಹೆಡ್ ಕ್ವಾರ್ಟರ್ಸ್ ಇಂದ ಕಾಲ್ ಬಂದಿದೆ. ಲೆಫ್ಟಿನೆಂಟ್ ಮನೋಜ್ ಕುಮಾರ್ ರಿಪೋರ್ಟಿಂಗ್ ಸರ್. ಓವರ್. ಮನೋಜ್ ಕುಮಾರ್, ಡಾರ್ಗಿಲ್ ಸೆಕ್ಟರ್ ಫಾರೆಸ್ಟ್ ಏರಿಯಾದಲ್ಲಿ ಭಯೋತ್ಪಾದಕರು ಅಡ್ಕುತ್ತಿದ್ದಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಗೋ ವಿತ್ ಯುವರ್ ಟೀಮ್. ಆ ರೀತಿ ಯಾವುದೇ ಕ್ಲೂ ಸಿಕ್ಕಿದ್ರು ಗೆಟ್ ಇನ್ ಟಚ್ ಇಮಿಡಿಯೇಟ್ಲಿ ಅಂಡ್ ಪಾಸ್ ಮೀ ದ ಇನ್ಫಾರ್ಮೇಶನ್. ಓವರ್. ಡೋಂಟ್ ವರಿ ಸರ್. ಆ ರೀತಿ ಯಾವುದಾದ್ರೂ ನಾಯಿ ಕಂಡ್ರೆ ವಿಲ್ ಟೀಚ್ ದಮ್ ಅ ಗುಡ್ ಲೆಸನ್. ಓವರ್ ಅಂಡ್ ಔಟ್. Vikram, Deepak and Anuj Kumar. Captain is calling you all. Relax. Take your seats. ಸರ್, ಏನಾದ್ರೂ ಸೀರಿಯಸ್ ಮ್ಯಾಟರ್ ಸರ್? ಕಾಮ್ರೇಡ್ಸ್, ದ್ರಾಸ್ಕಿಲ್ ಸೆಕ್ಟರ್ ನವರಂಗ್ ಪೋಸ್ಟ್ ಫಾರೆಸ್ಟ್ ಏರಿಯಾದಲ್ಲಿ ಟೆರರಿಸ್ಟ್ಗಳು ಅಡಗಿ ಕೂತ್ಕೊಂಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆ. Now we are heading towards point 4157 Draskil sector to destroy our enemies. Any doubts? No sir. Well, this is our chance to seek and destroy our enemies. Any doubts? No sir. Bharat Mata ki jai, ki jai, ki jai. ಈಗೇನು ಆರ್ಮಿ ಜಾಯ್ನ್ ಆಗಿದ್ಯಾ? ಇದು ನಿನ್ ಫಸ್ಟ್ ಆಪರೇಷನ್ ಅಲ್ವಾ? ಹೌದು ಸರ್. ನನ್ನ ಆಸೆ ಏನಿರು ನನ್ನ ದೇಶಕ್ಕೋಸ್ಕರ ಪ್ರಾಣ ಕೊಡ್ಬೇಕು ಅನ್ನೋದೇ. ಪ್ರಾಣ ಕೊಡೋದಲ್ಲ, ದೇಶದ್ರೋಹಿಗಳನ್ನ ಹುಡುಕಿ ಕೊಂದಾಕ್ಬೇಕು. ಹಾಗಲ್ಲ ಸರ್, ಒಂದ್ಸಲ ದೇಶಕ್ಕೋಸ್ಕರ ಪ್ರಾಣ ಕೊಟ್ರೆ ಭಾರತೀಯರ ಮನಸ್ಸಲ್ಲಿ ಕಡೆವರೆಗೂ ಜೀವಂತವಾಗಿರ್ಬೋದು ಸರ್. ಶಬಾಷ್! ಭಗತ್ ಸಿಂಗ್ ಅಭಿಮಾನಿ ಸರ್. ದೇಶಕ್ಕೋಸ್ಕರ ಜೀವ ಕೊಡೋದು ಗೊತ್ತು, ದೇಶದ್ರೋಹಿಗಳ ಜೀವ ತೆಗೆಯೋಕ್ಕೂ ಗೊತ್ತು. सरफरोश की तमन्ना अब हमारे दिल में है. देखना है जोर कितना बाजू है कातिल में है. ಭಾರತ್ ಮಾತಾ ಕೆ ಜೈ. ಸರ್, ಆಲ್ರೆಡಿ 1 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಹುಡುಕಿದೀವಿ ಸರ್. ಈ ಡೆನ್ಸ್ ಫಾರೆಸ್ಟ್ ಏರಿಯಾದಲ್ಲಿ ಯಾರು ಓಡಾಡಿರೋ ಕ್ಲೂ ಆಗ್ಲಿ ಅಥವಾ ಅನ್ಐಡೆಂಟಿಫೈಡ್ ಆಬ್ಜೆಕ್ಟ್ಸ್ ಆಗ್ಲಿ ಕಂಡಿಲ್ಲ ಸರ್. ಸರ್, ನಾವು ಬರೋ ವಿಷಯ ಕೇಳಿ ಓಡೋಗಿರ್ಬೋದು ಹೇಡಿಗಳು. ಬರ್ಲಿ ಬಿಡಿ ಸರ್, ಭಾರತೀಯರ ತಾಕತ್ ಏನಂತ ತೋರ್ಸೋಣ. ಸರ್, ಐ ಥಿಂಕ್ ಇನ್ಫಾರ್ಮೇಶನ್ ಇಸ್ ರಾಂಗ್ ಸರ್. Company, everybody alert! Positions! ಎನಿಮೀಸ್ ಪೊಸಿಷನ್ ಅಂಡ್ ಲೊಕೇಶನ್ ಐಡೆಂಟಿಫೈ ಆಗ್ತಾ ಇಲ್ಲ ಸರ್. ಕಾಮ್ರೇಡ್ಸ್, ಎನಿಮೀಸ್ ಪೊಸಿಷನ್ ಅಂಡ್ ಲೊಕೇಶನ್ ಐಡೆಂಟಿಫೈ ಆಗೋ ತನಕ ಯಾರು ಫೈರ್ ಮಾಡಬೇಡಿ. ವಿ ಹ್ಯಾವ್ ಲೆಸ್ ಅಮಿಷನ್ಸ್. ಇಸ್ ದಟ್ ಅಂಡರ್ಸ್ಟುಡ್? Yes, sir. Vikram, cover fire.
ವಿಕ್ರಮ್ 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 Oh shit! Sandeep! Take him to the hospital right now! No, sir! ನಾವಿರೋದು 5 ಜನ ನಾವಿಬ್ಬರು ಹೋದ್ರೆ ಉಳಿದ 2 ಜನ ಇರ್ತೀವಿ ಎನಿಮೇಸ್ ಎಷ್ಟು ಜನ ಅಂತ ಗೊತ್ತಿಲ್ಲ ಸರ್ ಈ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಬಿಟ್ಟೋಗಕ್ಕಾಗಲ್ಲ Shut up! Just shut up! Anuj! Deepak! Cover fire! Yes, sir! Vande Mataram! Vikram! 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 Vande Mataram! Vande Mataram! Deepak, no! Deepak! Deepak! Adil Mangamar! Shit! Deepak! Deepak! Hey! Sandeep! Attack! Anuj! 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 Sandeep! Sandeep! Hey! ಯಾವನವನು ತಾಕತ್ತಿದ್ರೆ ಎದುರಿಗೆ ಬಂದು ನಾಡು ಶೂಟ್ ಮಾಡೋ Manoj Kumar, coming over. Manoj Kumar, report to the headquarters over. Sir, no response from Manoj Kumar. We have to go there. Sir, Anuj, Sandeep, Deepak, Vikram is no more, sir. Lieutenant Manoj Kumar is missing, sir. Sanjay Kumar, come in, over. Sanjay Kumar, receiving, sir. Over. Sanjay Kumar, report to the headquarters, over. Sir, Anuj, Vikram, Sandeep, Deepak is no more, sir. Lieutenant Manoj Kumar missing. ಮತ್ತೊಮ್ಮೆ ಸಮೃದ್ಧಿ ನ್ಯೂಸ್ಗೆ ಸ್ವಾಗತ. ಗಡಿ ಪ್ರದೇಶದಲ್ಲಿ ಭಯೋತ್ಪಾದಕರು ಮತ್ತೊಮ್ಮೆ ತಮ್ಮ ಅಟ್ಟಹಾಸ ಮೆರೆದಿದ್ದಾರೆ. ಇಂದು ಭಯೋತ್ಪಾದಕರು ಹಾಗೂ ಭಾರತೀಯ ಸೈನಿಕರ ನಡುವೆ ನಡೆದ ಕಾಳಗದಲ್ಲಿ 2 ಭಯೋತ್ಪಾದಕರನ್ನು ಕೊಂದು 4 ಜನ ಭಾರತೀಯ ಸೈನಿಕರು ಹುತಾತ್ಮರಾಗಿದ್ದಾರೆ. ವಿಕ್ರಮ್ ಸಿಂಗ್, ಅನುಜ್ ಕುಮಾರ್, ದೀಪಕ್, ಸಂದೀಪ್ ಹುತಾತ್ಮರಾಗಿದ್ದು ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಕಾಣೆಯಾಗಿದ್ದಾರೆ. ಈ ಘಟನೆಗೆ ಪ್ರಧಾನಿ ನರೇಂದ್ರ ಸಿಂಗ್ ಸಂತಾಪ ಸೂಚಿಸಿದ್ದು, ಕಾಣೆಯಾಗಿರುವ ಸೈನಿಕನನ್ನು ಹುಡುಕಲು ಭಾರತೀಯ ಸೇನೆಗೆ ಆದೇಶಿಸಿದ್ದಾರೆ. ಅವರ ಹುಡುಕಾಟಕ್ಕಾಗಿ ಭಾರತೀಯ ಸೇನೆ ತೀವ್ರ ಶೋಧ ಕಾರ್ಯ ನಡೆಸುತ್ತಿದೆ ಎಂದು ಆರ್ಮಿ ಜನರಲ್ ಯೋಗೇಂದ್ರ ಸಿಂಗ್ ರವರು ಸಮೃದ್ಧಿ ನ್ಯೂಸ್ಗೆ ತಿಳಿಸಿದ್ದಾರೆ. ಭಾರತ ದೇಶದಿಂದ ಯಾವ್ದೋ ನಾಯಿನ್ ಕರ್ಕೊಂಡ್ ಬಂದಿದ್ದೀರಾ? ಭಾರತ ದೇಶದ ಗಡಿ ಕಾಯೋ ನಾಯಿ ಇವನು, ಇಂಡಿಯನ್ ಆರ್ಮಿ ಕ್ಯಾಪ್ಟನ್. ಮಾರ್ಸಾಲೆಕೋ. ಒಂದೇ ಮಾತರಂ. ಇನ್ನೊಂದು ಸಲ ನಿನ್ ಬಾಯಲ್ಲಿ ಒಂದೇ ಮಾತರಂ ಅನ್ನೋ ಪದ ಬರಬಾರ್ದು. ದೇಶಕ್ಕೋಸ್ಕರ ಸಾಯೋ ನಾಯಿಗಳ ಹೇಳು, ನಿಮ್ ಬಾರ್ಡರ್ ಸೀಕ್ರೆಟ್ ಹೇಳು. ನನ್ನ ಕತ್ಕುಯ್ದ್ರು, ನನ್ ಜೀವ ತೆಗೆದ್ರು, ನನ್ ದೇಶದ ಬಗ್ಗೆ ಒಂದ್ ಅಕ್ಷರನು ಬಾಯ್ಬಿಡ್ಸಕ್ಕಾಗಲ್ಲ ನಿನಗೆ. ದೇಶಕ್ಕೋಸ್ಕರ ಜೀವ ಕೊಡೋ ಮೂರ್ಖರು ನೀವು. ದೇಶ ದೇಶ ಅಂತ ಯಾಕ್ರೋ ಸಾಯ್ತೀರಾ? ಏನ್ ಉಪಕಾರ ಮಾಡಿದೆ ಈ ದೇಶ ನಿಮ್ಗೆ? ನೀನ್ ಸತ್ರೆ ಈ ದೇಶ ನಿಂಗೆ ಪುಡಿಗಾಸ್ ಬಿಸಾಕತ್ತೆ. ಆದ್ರೂ ಭಾರತ ಮಾತೆ ಅಂತ ಯಾಕ್ರೋ ಸಾಯ್ತೀರಾ? ನಿಮ್ ದೇಶದ 2 ಸೈನಿಕರು ತಲೆ ಕಟ್ಕೊಂಡು ಹೋದ್ರು. ನಿಮ್ ದೇಶದ ನಾಯಕರು ಯಾರು ಏನು ಮಾತಾಡಿಲ್ಲ. ಆದ್ರೂ ಯಾಕೋ ನಿಮ್ ದೇಶದ ಮೇಲೆ ಅಭಿಮಾನ ನಿಂಗೆ. 1999 ಅಲ್ಲಿ ಕಾರ್ಗಿಲ್ ವಾರ್ ಟೈಮ್ ಅಲ್ಲಿ
ಗಸ್ತ್ ತಿರುಗ್ತಾ ಇದ್ದ ಸೌರಭ್ ಕಾಲಿಯಾ ಮತ್ತು 3 ಜನ ಸ್ನೇಹಿತರನ್ನ ಪಾಕಿಸ್ತಾನಿ ಸೋಲ್ಜರ್ಸ್ ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಆಗಿರೋ ವಿಷಯನ ಪಾಕಿಸ್ತಾನಿ ರೇಡಿಯೋದಲ್ಲಿ ಖುಷಿಯಿಂದ ಹೇಳ್ಕೊತಾರೆ. 22 ದಿನ ಟಾರ್ಚರ್ ಕೊಟ್ಟು ಆಮೇಲೆ ದೇಹ ಸಿಕ್ತು ಅಂತ ನಿಮ್ ದೇಶಕ್ಕೆ ತಂದ್ಕೊಡ್ತಾರೆ. ಈ ಘಟನೆ ನಡೆದ 15 ವರ್ಷ ಆದ್ರೂ ಸತ್ತೋರಿಗಿನ್ನೂ ನ್ಯಾಯ ಸಿಕ್ಕಿಲ್ಲ. ಇದು ನಿನ್ನ ದೇಶದ ಪರಿಸ್ಥಿತಿ. ಸತ್ತೋರ್ ಬಗ್ಗೆ ತಲೆ ಕೆಡ್ಸ್ಕೊಳ್ದೇ ಇರೋ ಆ ದೇಶದ ಮೇಲೆ ನಿನಗೇನೋ ದೇಶಭಕ್ತಿ. ಈಗ ನಿನ್ನೊಂದ್ ಸಾಯಿಸಿದ್ರು ಆ ದೇಶ ತಲೆ ಕೆಡ್ಸ್ಕೊಳಲ್ಲ. ಆದ್ರೆ ನಿನಗ್ ನಾವು ಬೆಲೆ ಕೊಡ್ತೀವಿ. ನಮಗ್ ಬೇಕಾಗಿರೋ ಇನ್ಫಾರ್ಮೇಶನ್ ನೀನ್ ಕೊಡು. ನಿನಗೇನ್ ಬೇಕೋ ಅದನ್ನ ನಾವು ಕೊಡ್ತೀವಿ. ಹೇಳಿದ್ರು ಸಾಯಿಸ್ತೀಯ, ಹೇಳ್ದೆ ಇದ್ರು ಸಾಯಿಸ್ತೀಯ. ಹೇಳಿದ ದೇಶದ್ರೋಹಿಯಾಗಿ ಸಾಯಕ್ಕಿಂತ ಹೇಳ್ದೆ ದೇಶಭಕ್ತನಾಗ ಸಾಯ್ತೀನಿ ನಾನು. ಕೊಂದ್ಬಿಡು. ಅಷ್ಟು ಸುಲಭವಾಗಿ ನಿನ್ನನ್ನ ಸಾಯಿಸ್ತೀವಿ ಅನ್ಕೊಂಡ್ಯಾ? ಭಾರತ ಭಾರತ ಅಂತ ಹೋರಾಡೋ ಪ್ರತಿಯೊಬ್ರು ನರಳಿ ಸಾಯ್ಬೇಕು. ನಿಮ್ ಭಾರತ ನಾಶ ಮಾಡದೆ ನಮ್ ಗುರಿ ಕಣ. ಭಯ ಅಂದ್ರೆ ಏನು ಅಂತ ಪ್ರತಿಯೊಬ್ಬರಿಗೂ ತೋರಿಸ್ತೀವಿ. ಭಾರತ ಭಯೋತ್ಪಾದಕರ ದೇಶ. ಪಾಕಿಸ್ತಾನದಲ್ಲಿ ನಡೆಯೋ ಪ್ರತಿಯೊಂದು ಟೆರರಿಸ್ಟ್ ಆಕ್ಟಿವಿಟೀಸ್ಗೂ ಭಾರತನೇ ಕಾರಣ ಅಂತ ನಿಮ್ಮ ಹೋಮ್ ಮಿನಿಸ್ಟ್ರಿ ಒಪ್ಕೊಂಡಿದ್ದಾರೆ. ಅಂತದ್ರಲ್ಲಿ ನೀವು ನಮಗೆ ಭಯೋತ್ಪಾದಕರ ಪಟ್ಟ ಕಟ್ತೀರಾ? ಏಯ್ ಮಾತಾಡೋ. ಭಾರತ ಭಯೋತ್ಪಾದಕರ ದೇಶ ಅಲ್ಲ ಕಣೋ, ನಿನ್ನಂತ ಜಿಹಾದಿ ನಾಯಿಗಳಿಗೆ ಭಯ ಹುಟ್ಟಿಸೋ ದೇಶ. ಭಾರತದ ಸೈನಿಕ ಸೌರಭ್ ಕಾಲಿಯಾ ಸತ್ತಾಗ ಆಚರಣೆ ಮಾಡಿತ್ತು ಪಾಕಿಸ್ತಾನ. ಅದೇ ಪಾಕಿಸ್ತಾನದ 200 ಮಕ್ಕಳನ್ನ ನಿನ್ನಂತ ಜಿಹಾದಿ ನಾಯಿಗಳು ಕೊಂದಾಗ ಕಣ್ಣೀರಿಟ್ಟಿದ್ದು ಭಾರತ ಕಣೋ. ಇದು ನನ್ ದೇಶ ಅಂದ್ರೆ. ಕಣ್ಣೀರಿಡಕ್ಕೆ ಲಾಯಕ್ ಕಣೋ ನಿಮ್ ದೇಶದವರು. ಇವನು ನೋಡು, ಇವನು ಭಾರತೀಯನೇ, ಆದ್ರೆ ನಮ್ ಜೊತೆ ಸೇರ್ಕೊಂಡಿದ್ದಾನೆ. ದುಡ್ಡಿನ ಆಸೆಗೋಸ್ಕರ ತಾಯಿನ ಮಾರ್ಕೊಳ್ಳೋ ಇಂಥ ಷಂಡ್ರು ಹೇಗೋ ಭಾರತೀಯರಾಗ್ತಾರೆ? 1999 ಕಾರ್ಗಿಲ್ ವಾರ್ ಟೈಮ್ ಅಲ್ಲಿ ಭಾರತೀಯ ಸೈನಿಕರಿಗೆ ಮೋಸ ಮಾಡಿ ಪಾಕಿಸ್ತಾನಿ ಸೈನಿಕರು ಕಾರ್ಗಿಲ್ ಬೆಟ್ಟ ಹತ್ತಿ ಕುತ್ಕೊಂಡಾಗ ಇಂಡಿಯನ್ ಆರ್ಮಿನ ತಗೊಂಡು ಕಾರ್ಗಿಲ್ ಬೆಟ್ಟ ಹತ್ತಿ ಪಾಕಿಸ್ತಾನದ 3 ಬಂಕರ್ಗಳನ್ನ ಚಿತ್ರ ಮಾಡಿದ್ರಲ್ಲ ಮನೋಜ್ ಕುಮಾರ್ ಪಾಂಡೆ. ಅವ್ರು ಕಣ ನಿಜವಾದ ಭಾರತೀಯ ಅಂದ್ರೆ. ಮುಂಬೈ ಅಟ್ಯಾಕ್ ಅಲ್ಲಿ ದೇಶಕ್ಕೋಸ್ಕರ ಜೀವ ಕೊಟ್ಟ ಅಶೋಕ್ ಕಾಮ್ಟೆ, ಹೇಮಂತ್ ಕರ್ಕರೆ, ವಿಜಯ ಸಾಲಸ್ಕರ್, ಗಜೇಂದ್ರ ಸಿಂಗ್, ಸಂದೀಪ್ ಪುನ್ನಿ ಕಣ ನಿಜವಾದ ಭಾರತೀಯರು ಅಂದ್ರೆ. ಸಿಯಾಚಿನ್ ಬುಡದ -40 ಡಿಗ್ರಿ ಟೆಂಪರೇಚರ್ ಅಲ್ಲಿ ದೇಶನ ಕಾಯ್ತಿರೋ ನನ್ನ ಅಣ್ಣ ತಮ್ಮಂದ್ರ ಕಣೋ ನಿಜವಾದ ಭಾರತೀಯರು ಅಂದ್ರೆ. ಏಯ್, ಪಾಕಿಸ್ತಾನ ಈಗ್ಲೂ ಬರ್ಲಿ, ಒಂದು ಪಾಕಿಸ್ತಾನನ ನಾಶ ಮಾಡ್ತೀನಿ, ಇಲ್ಲ ನಾನ್ ನಾಶ ಆಗ್ತೀನಿ ಅಂತ ಕಾರ್ಗಿಲ್ ಬೆಟ್ಟದಲ್ಲಿ ಕೂತಿದಾರಲ್ಲ ನನ್ನ ಅಣ್ಣ ತಮ್ಮಂದ್ರು, ಅವ್ರು ಕಣೋ ನಿಜವಾದ ಭಾರತೀಯ ಅಂದ್ರೆ. ಸಾಯೋದು ನಿಮ್ಮಂತ ಯೋಧ್ರೆ. ರಾಂಚಿಲಿ ನಿಮ್ ಯೋಧನ್ ಹೇಗ್ ಸಾಯಿಸಿದ್ವಿ ಅಂತ ಗೊತ್ತಾ? ಅವನಿಗೆ ಚಿತ್ರ ಹಿಂಸೆ ಕೊಟ್ಟು ಕೈ ಕಾಲ್ಗಳನ್ನ ಕತ್ತರಿಸಿ ನಾಲ್ಗೆ ಸೀಳಿ ಅವನ್ನ ಲ್ಯಾಂಡ್ ಮೈನ್ ಮೇಲೆ ಮಲಗಿಸಿದ್ವಿ. ಅವನು ಸತ್ತೋದ. ಅವನ್ ಬಾಡಿ ತಗೊಳೋಕೆ ಅಂತ ಬಂದ 8 ಜನ ಯೋಧರು ಅಲ್ಲೇ ಸುಟ್ಟು ಭಸ್ಮ ಆದ್ರು. ಆದ್ರೆ ಈ ಸುದ್ದಿ ಯಾವ ಮೀಡಿಯಾದಲ್ಲೂ ಬರ್ಲಿಲ್ಲ, ಯಾವ ಪೇಪರಲ್ಲೂ ಇದ್ರ ಸುಳಿವೇ ಇಲ್ಲ. ಅದೇ ನಿಮ್ ದೇಶದಲ್ಲಿ ಒಬ್ಬ VIP ಮನೆಯಲ್ಲಿ ಪೂಜೆ ಪುನಸ್ಕಾರ ಆದ್ರೆ 24 ಗಂಟೆನೂ ತೋರಿಸ್ತಾನೆ ಇರ್ತಾರೆ. ಇದು ನಿಮ್ಮ ದೇಶದ ಪರಿಸ್ಥಿತಿ. ಈಗ ನಿನ್ನೊಂದ್ ಸಾಯಿಸಿದ್ರು ಯಾರಿಗೂ ಗೊತ್ತಾಗಲ್ಲ. ಸಾಯೋಕೆ ನನಗೇನ್ ಭಯ ಇಲ್ಲ ಕಣೋ. ನಾನು ಸತ್ರೆ ಹುತಾತ್ಮ ಆಗ್ತೀನಿ, ಆದ್ರೆ ನೀನ್ ಸತ್ರೆ ಬೀದಿ ಹೆಣ ಆಗ್ತೀಯ. ನನ್ನನ್ನ ಅಂತ್ಯ ಸಂಸ್ಕಾರನಾದ್ರೂ ಮಾಡ್ತಾರೆ, ಆದ್ರೆ ನಿನ್ನನ್ನ ಮುಂಬೈ ಅಟ್ಯಾಕ್ ಮಾಡೋಕೆ ಅಂತ ಕುಮ್ಮಕ್ಕು ಕೊಟ್ಟ ಯಾವ ದೇಶಗಳು ಸತ್ ಮೇಲೆ ದೇಹ ಇಸ್ಕೊಳಕ್ ಬರ್ಲಿಲ್ಲ. 1 ವರ್ಷ 13 ಕೋಟಿ ಖರ್ಚು ಮಾಡಿ ಕೊನೆಗೆ ಯಾರು ಬರ್ದಿದ್ದಾಗ ನಿಮ್ಮ ಸಂಪ್ರದಾಯದ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡಿದ್ದು ಕಣೋ ನನ್ನ ದೇಶ. ಇದು ಭಾರತ ಅಂದ್ರೆ. ಧರ್ಮಕ್ಕೋಸ್ಕರ ಕಿತ್ತಾಡೋ ಆ ನಿನ್ನ ಜನ ಭಾರತ ಅನ್ಕೂಡ್ಲೆ ಮೂಗ್ ಮುರಿತಾರೆ. ದೇಶಭಕ್ತಿ ಇಲ್ದೇ ಇರೋ ಆ ಜನಕ್ಕೋಸ್ಕರ ನೀನ್ ಹೋರಾಡ್ತೀಯ. ದೇಶಭಕ್ತಿ ಇಲ್ದಿರೋ ಜನಕ್ಕೋಸ್ಕರ ಅಲ್ಲ ಕಣೋ, ದೇಹ ಮಣ್ಣಿಗೆ ಪ್ರಾಣ ದೇಶಕ್ಕೆ ಅನ್ನೋ ದೇಶಭಕ್ತಿಗೋಸ್ಕರ ಹೋರಾಡ್ತಾ ಇದ್ದೀನಿ ನಾನು. ಒಬ್ಬ ಮಗನಾಗಿ ನನ್ನ ತಾಯಿ ಭಾರತ್ ಮಾತೆಗೋಸ್ಕರ ಹೋರಾಡ್ತಾ ಇದ್ದೀನಿ ಕಣ ನಾನು. ನಾನ್ ಮಾತ್ರ ಅಲ್ಲ ಕಣ, ಭಾರತದ ಪ್ರತಿಯೊಬ್ರು ಕೂಡ ಭಾರತ್ ಮಾತೆಗೋಸ್ಕರ ಹೋರಾಡ್ತಾರೆ, ಭಾರತ್ ಮಾತೆಗೋಸ್ಕರ ಹೋರಾಡ್ತಾರೆ ಕಣ. ಯಾರೋ ಭಾರತೀಯರು ಪಕ್ಕದೂರಲ್ಲಿ ಜಗಳ ಆಡ್ತಾ ಇದ್ರೆ ಅವ್ರ ಮನೆ ಬಾಗ್ಲಾಕೊಳ್ಳೋ ಹೇಡಿಗಳು ಕಣೋ ಭಾರತೀಯರು. ಭಾರತೀಯರಲ್ಲ ಕಣೋ ಹೇಡಿಗಳು, ನೀವ್ ಹೇಡಿಗಳು. ಯಾಕೆ ಗೊತ್ತಾ? ನೀವು ನಿಜವಾಗ್ಲೂ ಗಂಡಸರಾಗಿದ್ರೆ ಈ ತರ ಹಿಂದೆ ಕೈ ಕಟ್ಟಿ ಷಂಡ್ರ ತರ ಮಾತಾಡ್ತಿರ್ಲಿಲ್ಲ. ಎದ್ರಿಗೆ ನಿಂತ್ಕೊಂಡು ಗಂಡೆದೆ ಗುಂಡಿಗೆಂದ ಹೋರಾಡ್ತಿದ್ರಿ. ಬಿಚ್ಚೋ ಕಟ್ನ ಈಗ ತೋರ್ಸೋ ನಿನ್ ಗುಂಡ್ಗೆ ತಾಕತ್ತನ್ನ. ರಾಷ್ಟ್ರಗೀತೆ ಅಂದ್ರೆ ಬಹಳ ಭಕ್ತಿ ಅಲ್ಲ ನಿಮ್ಗೆ?
ಈಗ ಕೊಡು ಆ ಗೌರವನ. ತಗೊಂಬರ ಅದನ್ನ. ಈಗ ಹಾಡೋ ರಾಷ್ಟ್ರಗೀತೆನ, ಆ ರಾಷ್ಟ್ರಗೀತೆ ಮುಗಿದ್ರೊಳಗೆ ನಿನ್ ಮಂಡಿ ಏನಾದ್ರೂ ನೆಲಕ್ ಮುರ್ತು ಅಂದ್ರೆ ಈ ಬಟ್ಟೆನ ನಿನ್ ಕಣ್ಣೆದ್ರಿಗೆನೆ ಸುಟ್ಟಾಕ್ತೀನಿ. ಕಾಪಾಡ್ಕೊ ನಿನ್ ತಾಯಿನ. ನಿನ್ ತಾಯಿ ಎದೆಲ್ ಶಕ್ತಿ ಏನು ಅಂತ ಈಗ ತೋರ್ಸು. ನೀನ್ ಸಾಯಕ್ಕೂ ಮುಂಚೆ ಈ ಬಟ್ಟೆ ಏನಾದ್ರೂ ನೆಲಕ್ ಬಿತ್ತು ಅನ್ಕೋ, ನಿನ್ನ ಕಣ್ಣು ಮುಂದೆನೆ ಈ ಬಟ್ಟೆನ ಸುಟ್ಟಾಕ್ತೀನಿ. ತಗೋ ತಗೋ. ನನ್ನ ರಕ್ತದ ತಾಕತ್ತನ್ನ ತೋರ್ಸೋಕ್ಕಿಂತ ಮುಂಚೆ ಸಾವೇನಾದ್ರೂ ನನ್ನ ಹತ್ರ ಬಂದ್ರೆ ಆ ಸಾವನ್ನು ಕೊಂದು ನಿನ್ನನ್ನು ಕಾಪಾಡ್ತೀನಿ ತಾಯಿ. ವಂದೇ ಮಾತರಂ. ಏಯ್, ಈ ನಾಯಿ ದೇಹನ ವಾಪಸ್ ಹೋಗಿ ಬಿಸಾಕ್ ಬರೋ. ನಿಂಗೆ ಹೇಳ್ತಾ ಇರೋದು, ಬಿಸಾಕ್ ಬಾ. ಯಾರಿಗೋಸ್ಕರ ಹುತಾತ್ಮನಾದ ಇವನಂತ ಸಾವಿರಾರು ಜನ ಸೈನಿಕರು, ಲಕ್ಷಾಂತರ ಜನ ದೇಶ ಪ್ರೇಮಿಗಳು ಪ್ರಾಣ ಪಣಕ್ಕಿಟ್ಟು ಹೋರಾಡ್ತಾ ಇದ್ದಾರಲ್ಲ, ಯಾರಿಗೋಸ್ಕರ? ಹಣಕ್ಕಾಗಾದ್ರೆ ಡಾಕ್ಟರ್ ಆಗ್ಬೋದಿತ್ತು, ಇಂಜಿನಿಯರ್ ಆಗ್ಬೋದಿತ್ತು, ಅನಕ್ಷರಸ್ಥ ಬಡವರ ಓಟ್ ಗಳಿಸಿ ರಾಜಕಾರಣಿಯಾಗಿ ಸುಖ ಸಂಸಾರ ನಡೆಸ್ಬೋದಿತ್ತು. ಆವಾಗ ಹೀಗೆ ಸಾಯ್ತಾ ಇರಲಿಲ್ಲ. ನಾನು ಬೆಳೆದು ದೊಡ್ಡವನಾಗಿ 3 ಹೊತ್ತು ಅನ್ನ ಕೊಟ್ಟ ದೇಶಕ್ಕೆ ನಾನ್ ಯಾಕೆ ದ್ರೋಹ ಮಾಡ್ತಾ ಇದ್ದೀನಿ? ಬಂಧು ಬಾಂಧವರು, ಗೆಳೆಯರು, ಹಿರಿಯರು, ಕೊನೆಗೆ ಹೆತ್ತ ತಾಯಿಗೂ ದ್ರೋಹ ಮಾಡ್ತಿದ್ದೀನಲ್ಲ, ಯಾವ ಪುರುಷಾರ್ಥಕ್ಕಾಗಿ? ಹಣಕ್ಕಾಗಿ, ಕೇವಲ ಹಣಕ್ಕಾಗಿ ನನ್ನ ಮನುಷ್ಯತ್ವವನ್ನೇ ಮಾರ್ಕೊಂಡಲ್ಲ, ಯಾವ ಸ್ವಾರ್ಥ ಸಾಧನೆಗಾಗಿ? ಅಮ್ಮ ಭಾರತ್ ಮಾತೆ, ನನ್ನನ್ನ ಕ್ಷಮಿಸ್ಬಿಡು.
ನಮ್ಮಂತಹ ದೇಶದ್ರೋಹಿಗಳಿಗೆ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ. ನಮ್ಮಂತಹ ದೇಶದ್ರೋಹಿಗಳಿಗೆ ಧಿಕ್ಕಾರವಿರಲಿ. ತಾಯಿ ಭಾರತ್ ಮಾತೆ, ಇದಕ್ಕೀಗ್ಲೇ ಅಂತ್ಯ ಹಾಡ್ತೀನಿ. ಒಂದೇ ಮಾತರಂ. ಕಾಣೆಯಾಗಿದ್ದ ಭಾರತೀಯ ಸೈನಿಕ ಲೆಫ್ಟಿನೆಂಟ್ ಮನೋಜ್ ಕುಮಾರ್ ರವರ ಶವ ಪತ್ತೆಯಾಗಿದೆ. ಮನೋಜ್, ಲೇಟ್ ಆಯ್ತು ಟ್ರೈನಿಗೆ. ಸಮಾಧಾನ ಮಾಡ್ಕೊಳಪ್ಪ, ನಿಮ್ ತಮ್ಮ ದೇಶಕ್ಕೋಸ್ಕರ ಹುತಾತ್ಮ ಆಗಿದ್ದಾನೆ. ಏನ್ ಹುತಾತ್ಮ ಆದ ಸರ್ ಅವನು? ಯಾವ ದೇಶಕ್ಕೋಸ್ಕರ ಹುತಾತ್ಮ ಆದ ಸರ್ ಅವನು? ಎಲ್ಲ ಸೇರ್ಕೊಂಡು ಹಾಳು ಮಾಡ್ತಿದಾರಲ್ಲ ಸರ್ ಇಲ್ಲಿ ದೇಶನ. ಈ ತರ ಸಾವಿರಾರು ಜನ ಸೈನಿಕರು ಜೀವ ಕೊಡ್ತಾ ಇದಾರಲ್ಲ, ಅವ್ರ ಜೀವಕ್ಕೆ ಬೆಲೆನೇ ಇಲ್ವಾ ಸರ್ ಇಲ್ಲಿ? ನಿಜ, ಅವರ ತ್ಯಾಗ ಬಲಿದಾನಕ್ಕೆ ಇಲ್ಲಿ ಬೆಲೆಯೇ ಇಲ್ಲ. ಮನೋಜ್ ಕುಮಾರ್ ಪಾಂಡೆ, ಸಂದೀಪ್ ಉನ್ನಿ ಕೃಷ್ಣನ್, ವಿಕ್ರಮ್ ಬಾತ್ರಾ, ಅನುಜ್ ನಾಯರ್, ಸಂಜಯ್ ಕುಮಾರ್, ಹೀಗೆ ಸಾವಿರಾರು ಜನ ಭಾರತೀಯ ಸೈನಿಕರು ದೇಶಕ್ಕೋಸ್ಕರ, ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ. ಆದರೆ ಅವರ ತ್ಯಾಗಕ್ಕೆ ಇಲ್ಲಿ ಬೆಲೆಯೇ ಇಲ್ಲ. ನಾವು ಅವರನ್ನು ನೆನೆಯಲೇ ಇಲ್ಲ. ಇಂದು ನಾವೆಲ್ಲ ಒಂದು ಪ್ರಮಾಣ ಮಾಡೋಣ. ನಮಗೋಸ್ಕರ, ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡುತ್ತಿರುವ ಭಾರತೀಯ ಸೈನಿಕರನ್ನು ಪ್ರತಿದಿನ ಒಂದು ಕ್ಷಣ ಮನಸ್ಸಿನಲ್ಲಿ ನೆನಪಿಸ್ಕೊಳ್ಳೋಣ. ಈ ನಮ್ಮ ಕಿರುಚಿತ್ರ ನನ್ನ ದೇಶದ ಸೈನಿಕರಿಗೆ ಅರ್ಪಣೆ. ಒಂದೇ ಮಾತರಂ. ಜೈ ಹಿಂದ್.